ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ರಾಜಣ್ಣ ಬದ್ಧ ವೈರಿಗಳು. ಡಿಕೆ ಶಿವಕುಮಾರ್ 2 ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ರಾಜಣ್ಣ ಇದ್ದಲ್ಲಿಗೆ ಹೋಗಿ ಇದರ ಇನ್ಸೈಡ್ ವಿಚಾರ ನೋಡಿದಾಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರನ್ನ ತಂದು ಕೂರಿಸುವುದಕ್ಕೆ, ರಾಜಣ್ಣ ಅವರ ಮನವೊಲಿಸುವುದಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನೋದು ಇನ್ಸೈಡ್ ಮಾಹಿತಿ. ಹಾಗಾದ್ರೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿರುವಂತಹ ವಿಚಾರಗಳೇನು, ರಾಜಣ್ಣ ಡಿಕೆಶಿ ನಡುವಿನ ಭೇಟಿಯ ತಾತ್ಪರ್ಯ ಏನು ಅನ್ನೋದ್ರ ಬಗ್ಗೆ ಈ ವರದಿಯನ್ನ ನೋಡ್ಕೊಂಡು ಬನ್ನಿ. ಡಿಕೆಶಿ ರಾಜಣ್ಣ ನಡುವೆ ಅಫೆಕ್ಸ್ ಕದನ. ಡಿಕೆ ಆಪ್ತನ ಗೆಲುವಿಗೆ ರಾಜಣ್ಣ ಅಡ್ಡಗಾಲು. ಡಿಕೆಶಿ ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಇದೀಗ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟವನ್ನ ಕಟ್ಟಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ರು. ಆದರೆ ರಾಜಣ್ಣ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲವಂತೆ. ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. 2 ಬಾರಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಡಿಕೆ ಮನವಿಗೆ ಮಾಜಿ ಸಚಿವ ರಾಜಣ್ಣ ಬಗ್ಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಇನ್ನೊಂದು ಜಟಾಪಟಿ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ರವಿಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಗೆ ಪಟ್ಟವನ್ನ ಕಟ್ಟುವುದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿಯವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗ್ತಾ ಇದ್ದಾರೆ. ಡಿಕೆಶಿ ಭೇಟಿಗೆ ರಾಜಣ್ಣ ವೆಲ್ಕೋಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ರಾಜಣ್ಣ ಭೇಟಿ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಂತೆ ಇತ್ತ ರಾಜಣ್ಣ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಬರೋಬ್ಬರಿ 1 ಗಂಟೆ ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಮಾಡಿದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸಿದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿಕೆ ಶಿವಕುಮಾರ್ ಅದೆಲ್ಲ ಈಗ ಡಿಕೆ ಶಿವಕುಮಾರ್ ನಾನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ನ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಕುರ್ಚಿ ಕಾಳಗದ ಮಧ್ಯೆ ಇದೀಗ ಅಪೆಕ್ಸ್ ಬ್ಯಾಂಕ್ ಅಧಿಕಾರಕ್ಕೆ ಡಿಕೆ ಹಾಗೂ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ರಾಜಣ್ಣ ಬದ್ಧ ವೈರಿಗಳು. ಡಿಕೆ ಶಿವಕುಮಾರ್ 2 ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ರಾಜಣ್ಣ ಇದ್ದಲ್ಲಿಗೆ ಹೋಗಿ ಇದರ ಇನ್ಸೈಡ್ ವಿಚಾರ ನೋಡಿದಾಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರನ್ನ ತಂದು ಕೂರಿಸುವುದಕ್ಕೆ, ರಾಜಣ್ಣ ಅವರ ಮನವೊಲಿಸುವುದಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನೋದು ಇನ್ಸೈಡ್ ಮಾಹಿತಿ. ಹಾಗಾದ್ರೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿರುವಂತಹ ವಿಚಾರಗಳೇನು, ರಾಜಣ್ಣ ಡಿಕೆಶಿ ನಡುವಿನ ಭೇಟಿಯ ತಾತ್ಪರ್ಯ ಏನು ಅನ್ನೋದ್ರ ಬಗ್ಗೆ ಈ ವರದಿಯನ್ನ ನೋಡ್ಕೊಂಡು ಬನ್ನಿ. ಡಿಕೆಶಿ ರಾಜಣ್ಣ ನಡುವೆ ಅಫೆಕ್ಸ್ ಕದನ. ಡಿಕೆ ಆಪ್ತನ ಗೆಲುವಿಗೆ ರಾಜಣ್ಣ ಅಡ್ಡಗಾಲು. ಡಿಕೆಶಿ ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಇದೀಗ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟವನ್ನ ಕಟ್ಟಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ರು. ಆದರೆ ರಾಜಣ್ಣ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲವಂತೆ. ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. 2 ಬಾರಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಡಿಕೆ ಮನವಿಗೆ ಮಾಜಿ ಸಚಿವ ರಾಜಣ್ಣ ಬಗ್ಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಇನ್ನೊಂದು ಜಟಾಪಟಿ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ.
ರವಿಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಗೆ ಪಟ್ಟವನ್ನ ಕಟ್ಟುವುದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿಯವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗ್ತಾ ಇದ್ದಾರೆ. ಡಿಕೆಶಿ ಬೇಟಿಕೆಗೆ ರಾಜಣ್ಣ ಬೆಲ್ಕೋಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ರಾಜಣ್ಣ ಭೇಟಿ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಂತೆ ಇತ್ತ ರಾಜಣ್ಣ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಬರೋಬ್ಬರಿ 1 ಗಂಟೆ ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಮಾಡಿದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸಿದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರಲ್ಲ ಸರ್. ಅದೆಲ್ಲ ಈಗ ಡಿಕೆ ಶಿವಕುಮಾರ್ ಅನ್ನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಕುರ್ಚಿ ಕಾಳಗದ ಮಧ್ಯೆ ಇದೀಗ ಅಪೆಕ್ಸ್ ಬ್ಯಾಂಕ್ ಅಧಿಕಾರಕ್ಕೆ ಡಿಕೆ ಹಾಗೂ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಡಿಕೆ ಶಿವಕುಮಾರ್ ರಾಜಣ್ಣ ಬದ್ಧ ವೈರಿಗಳು. ಡಿಕೆ ಶಿವಕುಮಾರ್ 2 ಬಾರಿ ರಾಜಣ್ಣ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ರಾಜಣ್ಣ ಇದ್ದಲ್ಲಿಗೆ ಹೋಗಿ ಇದರ ಇನ್ಸೈಡ್ ವಿಚಾರ ನೋಡಿದಾಗ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿಕರನ್ನ ತಂದು ಕೂರಿಸುವುದಕ್ಕೆ, ರಾಜಣ್ಣ ಅವರ ಮನವೊಲಿಸುವುದಕ್ಕೆ ಡಿಕೆ ಶಿವಕುಮಾರ್ ಹೋಗಿದ್ದಾರೆ ಅನ್ನೋದು ಇನ್ಸೈಡ್ ಮಾಹಿತಿ. ಹಾಗಾದ್ರೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿರುವಂತಹ ವಿಚಾರಗಳೇನು, ರಾಜಣ್ಣ ಡಿಕೆಶಿ ನಡುವಿನ ಭೇಟಿಯ ತಾತ್ಪರ್ಯ ಏನು ಅನ್ನೋದ್ರ ಬಗ್ಗೆ ಈ ವರದಿಯನ್ನ ನೋಡ್ಕೊಂಡು ಬನ್ನಿ. ಡಿಕೆಶಿ ರಾಜಣ್ಣ ನಡುವೆ ಅಪೆಕ್ಸ್ ಕದನ. ಡಿಕೆ ಆಪ್ತನ ಗೆಲುವಿಗೆ ರಾಜಣ್ಣ ಅಡ್ಡಗಾಲು. ಡಿಕೆಶಿ ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಇದೀಗ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟವನ್ನ ಕಟ್ಟಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ರು. ಆದರೆ ರಾಜಣ್ಣ ಮಾತ್ರ ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲವಂತೆ. ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. 2 ಬಾರಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಡಿಕೆ ಮನವಿಗೆ ಮಾಜಿ ಸಚಿವ ರಾಜಣ್ಣ ಬಗ್ಲಿಲ್ಲ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ರಾಜಣ್ಣ ನಡುವೆ ಇನ್ನೊಂದು ಜಟಾಪಟಿ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ರವಿಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿಗೆ ಪಟ್ಟವನ್ನ ಕಟ್ಟುವುದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿಯವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗ್ತಾ ಇದ್ದಾರೆ. ಡಿಕೆಶಿ ಬೇಟಿಕೆಗೆ ರಾಜಣ್ಣ ಬೆಲ್ಕೋಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದ ಸಿಎಂ ರಾಜಣ್ಣ ಭೇಟಿ. ಅತ್ತ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಂತೆ ಇತ್ತ ರಾಜಣ್ಣ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿದ್ರು. ಬರೋಬ್ಬರಿ 1 ಗಂಟೆ ಸಿದ್ದರಾಮಯ್ಯರ ಜೊತೆಗೆ ಚರ್ಚೆ ಮಾಡಿದ್ರು. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಬಗ್ಗೆ ಸುದೀರ್ಘವಾಗಿ ಮಾತನಾಡಿರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೋಆಪರೇಟಿವ್ ನೀವೆಲ್ಲ ಟಿವಿಲಿ ತೋರಿಸಿದಂಗೆ ಅಪೆಕ್ಸ್ ಬ್ಯಾಂಕ್ ಏನೇನು ಇಲ್ಲ. ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರಲ್ಲ ಸರ್. ಅದೆಲ್ಲ ಈಗ ಡಿಕೆ ಶಿವಕುಮಾರ್ ಅನ್ನು ಮತ್ತೊಮ್ಮೆ ಹೇಳೋದು ಅಂದ್ರೆ ಕೆಪಿಸಿಸಿ ಪ್ರೆಸಿಡೆಂಟ್ ಅವರು ಕಾಂಗ್ರೆಸ್ ಸಂಘಟನೆ ಬಗ್ಗೆ ಮತ್ತೆ ಯಾವಾಗ ಬೇಕಾದ್ರೂ ಅವರು ಬಂದು ನಮ್ಮನ್ನು ಮಾತಾಡಬಹುದು ಅಥವಾ ನಮ್ಮನ್ನು ಕರೆಸಿ ಬೇಕಾದ್ರೂ ಮಾತಾಡಬಹುದು. ಕುರ್ಚಿ ಕಾಳಗದ ಮಧ್ಯೆ ಇದೀಗ ಅಪೆಕ್ಸ್ ಬ್ಯಾಂಕ್ ಅಧಿಕಾರಕ್ಕೆ ಡಿಕೆ ಹಾಗೂ ರಾಜಣ್ಣ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾದಂತೆ ಕಾಣ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.